ರೈತ ಬಾಂಧವರಿಗೆ ನಾನು ನಿಮ್ಮ ಪ್ರೀತಿಯ ಜಯಂತ್ ಕನ್ನಡಿಗ ಮಾತಾಡ್ತಾರೆ. ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ವಿಡಿಯೋ ಮಾಡುವುದು ಅಡಿಕೆ ಸಸಿನ ಯಾವ ತರ ಹಾಕ್ತಾರೆ ಅನ್ನೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮೊದಲೇದಾಗಿ ಹೊಲನ ಸಮತಟ್ಟವಾಗಿ ಇರುವ ಹಾಗೆ ಕುಂಟೆ ಹೊಡಿಸ್ಬೇಕು. ನೋಡಿ ಈ ಥರ ಇದೆ ಅಲ್ಲ, ಇದೆಲ್ಲ ಆ ಥರ ಇರಬೇಕು. ನೋಡಿ ನಾವು ಅವರಿಗೆ 8x8 ಅಂದರೆ 8 ಅಡಿ ಅಗಲ ಮತ್ತು 8 ಅಡಿ ಉದ್ದನ ಸಸಿಗಳನ್ನು ನಾಟಬೇಕು ಹೇಳಿದ್ವಿ. ಅವರು ಅದೇ ಅಳತೆಯ ಪ್ರಕಾರವಾಗಿ ಅಳತೆ ಮಾಡ್ಕೊತಾ ಇದ್ದಾರೆ. ನೋಡಿ ಇಲ್ಲಿ ಆ ತಂತಿ ಇದೆ, ಇಲ್ಲಿ ಕೆಳಗೊಂದು ಆ ತಂತಿಗೆ ಗುರ್ತು ಮಾಡಿದ್ದಾರೆ 8 ಅಡಿ ಅಗಲ ಅಂತಂದು. ಅದೇ ಪ್ರಕಾರ ಗುರ್ತನ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಪಾಯಿಂಟ್ ಮಾಡಿರ್ತಕ್ಕಂತಹ ಗುರ್ತಿಗೆ ಒಂದೊಂದೇ ಸಸಿಗಳನ್ನ ಹಾಕ್ಕೊಂತ ಹೋಗ್ತಾ ಇದ್ದಾರೆ. ಈಗ ಅಡಿಕೆ ಸಸಿನ ನಡಬೇಕಾದ್ರೆ ಗುಂಡಿ ತೆಗಿಬೇಕು. ಆ ಗುಂಡಿ 3/4 ಅಡಿಯಿಂದ 1 ಅಡಿ ಆ ಅಳತೆ ಪ್ರಕಾರ ಇರಬೇಕು. ಈಗ ಆ ಗುಂಡಿನ ಆ ಥರ ತಕ್ಕೊಳ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಆ ಗುಂಡಿನ ಆ ಥರ ತೆಗಿತಾ ಇದ್ದಾರೆ. ತೆಗ್ದಾದ್ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಆ ಗುಂಡಿಯ ಒಳಗೆ ಮಣ್ಣನ್ನು ಸ್ವಲ್ಪ ಹಗುರವಾಗಿ ಆಗೋಕ್ಕೆ ಬಿಡ್ತಾರೆ. ಮಣ್ಣು ಸ್ವಲ್ಪ ಹಗುರವಾಗಿ ಇರಬೇಕು, ಯಾಕಂದರೆ ಬೇರು ಹೋಗೋದಕ್ಕೆ ಆ ಥರ. ಈಗ ಪಾಕೆಟನ್ನು ಓಪನ್ ಮಾಡಿ ಆ ಮಣ್ಣಿನ ಸಮೇತ ಬೇರಿನ ಸಮೇತ ಗುಂಡಿಗೆ ಹಾಕಿ ಮಣ್ಣನ್ನು ಕ್ಲೀನಾಗಿ ಎಳ್ಕೊಂಡು ಮುಚ್ಚಿ ಅದನ್ನ ತುಳಿತಾ ಹೋಗ್ತಾರೆ ಗಿಡ ಕೂತ್ಕೊಳ್ಳೋದಕ್ಕೆ. ಅದೇ ಥರ ಪ್ರತಿಯೊಬ್ಬರು ಅಡಿಕೆ ಸಸಿನ ನಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಆ ಥರ ಗಿಡಗಳನ್ನ ಊರ್ತಾರೆ. ಊರಿದಾದ್ಮೇಲೆ ನಾವು ಗಿಡಗಳನ್ನ ನೋಡಬೇಕು. ನೇರವಾಗಿ ನಿಂತ ನೋಡಿದಾಗ ಗಿಡಗಳು ನೇರವಾಗಿ ಕಾಣಬೇಕು. ಆ ನೇರವಾಗಿ ಕಂಡಾಗ ಗಿಡಗಳನ್ನು ಸಸಿಗಳನ್ನು ಕರೆಕ್ಟಾಗಿ ಹಾಕಿದ್ದಾರೆ ಮತ್ತು ಕ್ರಾಸಲ್ಲಿ ನೋಡಿದ್ರೂ ಸಸಿಗಳು ಕರೆಕ್ಟಾಗಿದ್ದಾವೆ ಅಂದರೆ ಕರೆಕ್ಟಾಗಿ ಅವರು ಅಳತೆಯ ಪ್ರಕಾರ ಹಾಕಿದ್ದಾರೆ ಅಂತ ಅರ್ಥ. ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಈ ಥರ. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.